ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ವರಮಹಾಲಕ್ಷ್ಮೀ ನಮಃ. ಹರೇ ಕೃಷ್ಣ, ಹರೇ ಶ್ರೀನಿವಾಸ. ಆಧ್ಯಾತ್ಮ ಬಂಧುಗಳೇ, ದುಂದುಭಿಸ್ತು ನಿತರಾಂ ಅಚೇತನಃ ತನ್ಮುಖಾದಪಿ ಧನಂ ಧನಂ ಧನಂ. ಈ ಸಂಸಾರದಲ್ಲಿ ದುಡ್ಡು ಯಾರಿಗೆ ತಾನೇ ಬೇಡ? ಸಂಸ್ಕೃತ ಸುಭಾಷಿತಕಾರನೊಬ್ಬ ಹೇಳುವಂತೆ, ದುಂದುಭಿ ಅಂದರೆ ನಗಾರಿ, ಅದು ಚೇತನ ಅಲ್ಲ. ಅದಕ್ಕೆ ಯಾವ ಆಶೆ ಆಕಾಂಕ್ಷೆಗಳು ಕೂಡ ಇರಲು ಸಾಧ್ಯವೇ ಇಲ್ಲ. ಜಡವಾದ ಆ ನಗಾರಿಯನ್ನ ಬಡಿಯುವಾಗಲೂ ಕೂಡ ಬರುವ ಶಬ್ದ ಯಾವುದು ಗೊತ್ತಾ? ಧನಂ 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 ಎಂಬುದಾಗಿ. ಜೀವನಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾದ ಧನ ಸಂಪತ್ತನ್ನ ಕೊಡುವವಳೇ ಮಹಾಲಕ್ಷ್ಮೀ ದೇವಿ. ಹಾಗೆ ಅಂತ ಕೇವಲ ಧನವನ್ನು ಮಾತ್ರ ಶ್ರೀಮನ್ನಾರಾಯಣನ ಮಡಿದಿಯಾದ ಮಹಾಲಕ್ಷ್ಮೀ ದೇವಿ ಕೊಡುವುದಲ್ಲ. ನಾವು ಹಾಗೆ ತಿಳಿದುಕೊಂಡಿರುವುದಷ್ಟೇ. ಎಲ್ಲಾ ರೀತಿಯ ವಿದ್ಯೆ, ಬುದ್ಧಿ, ಸಂಗೀತ, ಸಾಹಿತ್ಯಾದಿ ಕಲೆ, ಜೀವನದ ಯಶಸ್ಸು, ಸೌಮಂಗಲ್ಯ, ಸೌಭಾಗ್ಯಗಳನ್ನ, ಸುಖ ಸಂಪತ್ತನ್ನ ಮುಖ್ಯವಾಗಿ ಕೊಡುವವಳೇ ಮಹಾಲಕ್ಷ್ಮೀ ದೇವಿ. ಆದ್ದರಿಂದ ಲೋಕದ ಎಲ್ಲಾ ಜನರು ಬೇರೆ ರೀತಿಯ ಸಂಪತ್ತಿನೊಂದಿಗೆ ಜೀವನಕ್ಕೆ ಬಹಳ ಮುಖ್ಯ ಬೇಕಾದ ಧನ ಸಂಪತ್ತಿಗಾಗಿ ವರಮಹಾಲಕ್ಷ್ಮಿ ದೇವಿಯನ್ನ ಪೂಜೆ ಮಾಡಿಯೇ ಮಾಡ್ತಾರೆ. ವರಮಹಾಲಕ್ಷ್ಮಿಯ ಅನುಗ್ರಹ ಯಾರಿಗೆ ತಾನೇ ಬೇಡ? ಈ ಶ್ರಾವಣ ಮಾಸ ಎಂಬುದು ಶ್ರೀಮನ್ನಾರಾಯಣನೊಂದಿಗೆ ಸಕಲ ದೇವತೆಗಳಿಗೂ ಕೂಡ ಅತ್ಯಂತ ಪ್ರಿಯವಾದ ಮಾಸ. ಇಂತಹ ಪಾವನ ಮಾಸದಲ್ಲಿ ಭಗವಂತನೊಂದಿಗೆ ನಾವು ಬೇಡಿದ ಎಲ್ಲಾ ರೀತಿಯ ವರಗಳನ್ನ ನೀಡುವ ವರಮಹಾಲಕ್ಷ್ಮೀ ದೇವಿಯ ಪೂಜೆ ಭಕ್ತರಿಗೆ, ಸಾಧಕರಿಗೆ, ವಿಶೇಷವಾಗಿ ಸುಮಂಗಲಿ ಮಹಿಳೆಯರಿಗೆ ಒಂದು ದೊಡ್ಡ ಹಬ್ಬದಂತೆಯೇ ಆಗಿದ್ದು, ಲೌಕಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಇದು ಬಹು ಪವಿತ್ರವಾದ ದಿವಸ ಆಗಿರುತ್ತದೆ. ಇಂತಹ ಅತ್ಯಂತ ಪವಿತ್ರವು ಕಲಿಯುಗದಲ್ಲಿ ವಿಶೇಷ ಮಹತ್ವವನ್ನ ಪಡೆದ ವರಮಹಾಲಕ್ಷ್ಮಿ ವ್ರತವು ಈ ವರ್ಷ 2026ರಲ್ಲಿ ಎಂದು ಬರುತ್ತದೆ. ವರಮಹಾಲಕ್ಷ್ಮೀ ದೇವಿಯ ಪೂಜೆಗೆ ಪ್ರಶಸ್ತವಾದ ಲಗ್ನಗಳು, ಶುಭ ಮುಹೂರ್ತಗಳು ಯಾವುದು, ಯಾವ ಯಾವ ಸಮಯದಲ್ಲಿ ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನ ನಾವು ಮಾಡಬಹುದಾಗಿದೆ, ಯಾವ ದಿವಸ ಮಹಾಲಕ್ಷ್ಮಿಯ ಈ ಪೂಜೆಯನ್ನ ನಾವು ನಡೆಸಬಹುದು ಎಂಬ ವರಮಹಾಲಕ್ಷ್ಮಿ ಹಬ್ಬದ ಬಗೆಗಿನ ಎಲ್ಲ ವಿವರಗಳನ್ನ ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ. ಬಂಧುಗಳೇ, ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ರೆ ಆಗಿ, ಉತ್ತಮ ಆಗಿದ್ರೆ ಲೈಕ್ ಮಾಡಿ, ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಪ್ರಶ್ನೆ, ಮೆಚ್ಚುಗೆ, ಸಂದೇಹಗಳನ್ನ ಕಮೆಂಟ್ ಮೂಲಕ ನಮಗೆ ದಯವಿಟ್ಟು ತಿಳಿಸಿ. ಹಾಗೆಯೇ ವರಮಹಾಲಕ್ಷ್ಮಿ ಪೂಜೆಯನ್ನ ಸರಳವಾಗಿ, ಶಾಸ್ತ್ರೋಕ್ತವಾಗಿ ಹೇಗೆ ಮಾಡಬೇಕು, ಕಲಶಕ್ಕೆ ಹಾಕುವ ದ್ರವ್ಯಗಳು ಯಾವುದು, ದೋರ ಗ್ರಂಥಿಯು ಹೇಗಿರಬೇಕು, ಪೂಜಾ ಮಂತ್ರ, ದೋರ ಪೂಜೆಯ ಮಂತ್ರದೊಂದಿಗೆ ಶಾಸ್ತ್ರೋಕ್ತವಾದ ಸರಳವಾದ ಪೂಜಾ ವಿಧಾನವನ್ನು ಈ ಹಿಂದೆಯೇ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ. ತಾವೆಲ್ಲರೂ ಈ ಪೂಜೆಯನ್ನ ಮಂತ್ರ ಸಹಿತವಾಗಿ, ಶಾಸ್ತ್ರೀಯವಾಗಿ, ಸರಳ ರೀತಿಯಿಂದ ಮಾಡುವ ವಿಧಾನವನ್ನು ಬಯಸುವುದಾದರೆ ನನ್ನ ಹೆಸರು ವಿಶ್ವನಾಥ್ ಭಟ್, ವರಮಹಾಲಕ್ಷ್ಮಿ ಪೂಜಾ ವಿಧಾನ ಕನ್ನಡ ಎಂದು ಬರೆದು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ಖಂಡಿತವಾಗಿ ಅದು ನಿಮಗೆ ಪ್ರಾಪ್ತಿಯಾಗುತ್ತದೆ. ಅದನ್ನು ನೋಡಿ ನೀವು ಅತ್ಯಂತ ಸರಳವಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನ ಶಾಸ್ತ್ರೀಯವಾಗಿ ನಡೆಸಬಹುದಾಗಿದೆ. ವೀಕ್ಷಕರೇ, ಶ್ರಾವಣ ಮಾಸದ ಪೂರ್ಣಿಮೆಯ ಮೊದಲು ಬರುವ ಶುಕ್ರವಾರ ಈ ವರಮಹಾಲಕ್ಷ್ಮಿ ಪೂಜೆಯನ್ನ ನಡೆಸಬೇಕು ಎಂದು ಶಾಸ್ತ್ರ ಪುರಾಣಗಳು ಸಾರುತ್ತವೆ. ಶುಕ್ಲೇ ಶ್ರಾವಣಿಕೆ ಮಾಸೆ ಪೂರ್ಣಿಮೋಪಾಂತ್ಯ ಭಾರ್ಗವೇ ವರಲಕ್ಷ್ಮ್ಯಾ ವ್ರತಂ ಕಾರ್ಯಂ ಸೌಭಾಗ್ಯ ಸುಖ ಸಿದ್ಧಯೇ ಎಂಬುದಾಗಿ ಸಕಲ ಶಾಸ್ತ್ರ ಪುರಾಣಗಳು ವರಲಕ್ಷ್ಮೀ ವ್ರತ ಕಲ್ಪೋಕ್ತದಲ್ಲಿಯೂ ಕೂಡ ಇದನ್ನ ತಿಳಿಸಲಾಗಿದೆ. ಅಂದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಗೆ ಮೊದಲು ಬರುವ ಶುಕ್ರವಾರ, ಸಾಮಾನ್ಯವಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರ ಅಥವಾ ಹುಣ್ಣಿಮೆಯ ಮೊದಲಿನ 3ನೇ ಶುಕ್ರವಾರ ಸಂಧ್ಯಾಕಾಲದಲ್ಲಿ ಈ ಪೂಜೆಯನ್ನ ಸುಮಂಗಲಿಯರು ಶ್ರದ್ಧಾ ಭಕ್ತಿಯಿಂದ ನಡೆಸಬೇಕು. ಇದರಿಂದ ಸುಮಂಗಲಿಯರಿಗೆ ವಿಶೇಷವಾಗಿ ದೀರ್ಘವಾದ ಸೌಮಂಗಲ್ಯ ಯೋಗ, ಸೌಭಾಗ್ಯಗಳು, ಎಲ್ಲಾ ರೀತಿಯ ಸುಖ ಸಂಪತ್ತುಗಳು ನಿಶ್ಚಿತವಾಗಿ ಪ್ರಾಪ್ತಿಯಾಗುತ್ತವೆ ಎನ್ನಲಾಗಿದೆ. ಇನ್ನು ವರಮಹಾಲಕ್ಷ್ಮಿ ಪೂಜೆಗೆ ಪ್ರದೋಷ ಕಾಲವು ಅತ್ಯಂತ ಪ್ರಶಸ್ತ ಕಾಲ ಶಾಸ್ತ್ರ ಪುರಾಣಗಳ ರೀತ್ಯ ಆಗಿದ್ದು, ಸುಮಾರು ಸಂಜೆ 4:30ರಿಂದ ರಾತ್ರಿ ಪ್ರಥಮ ಯಾಮದ ಒಳಗಡೆ ಇದನ್ನ ಮುಗಿಸಬೇಕು. ಅಂದರೆ 8:30 ಒಳಗೆ ರಾತ್ರಿ ವರಮಹಾಲಕ್ಷ್ಮಿ ಪೂಜೆಯನ್ನ ಮುಗಿಸಿದರೆ ಸಾಮಾನ್ಯವಾಗಿ ಅತ್ಯಂತ ಉತ್ತಮ. ಇದು ವರಮಹಾಲಕ್ಷ್ಮಿ ವ್ರತ ಪೂಜೆಯ ಬಗ್ಗೆ ಇರುವ ಸಾಮಾನ್ಯವಾದ ಶಾಸ್ತ್ರೀಯ ನಿಯಮ ಆಗಿದ್ದರೆ, ಆ ದಿನ ವಿಶೇಷ ಶುಭ ಮುಹೂರ್ತ, ಶುಭ ಲಗ್ನಗಳಲ್ಲಿಯೂ ಕೂಡ ಅವರವರ ಅನುಕೂಲಕ್ಕೆ ಸರಿಯಾಗಿ ಈ ಪೂಜೆಯನ್ನ ನಡೆಸಬಹುದಾಗಿದೆ. ಈ ವರ್ಷ 2026ರಲ್ಲಿ ಶ್ರಾವಣ ಮಾಸ ಪ್ರಾರಂಭ ಆಗುವುದು ಆಗಸ್ಟ್ 13ನೇ ತಾರೀಕು ಗುರುವಾರದಂದು. ಆಗಸ್ಟ್ 14 ಶುಕ್ರವಾರ ಶ್ರಾವಣ ಮಾಸದ ಮೊದಲ ಶುಕ್ರವಾರ ಆಗಿದ್ದು, ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರ
ಆಗಸ್ಟ್ 21 ಆಗಿದೆ. ಕೆಲವು ಪಂಚಾಂಗಗಳಲ್ಲಿ, ಉಡುಪಿ ಶ್ರೀಕೃಷ್ಣ ಮುಂತಾದ ಪಂಚಾಂಗಗಳಲ್ಲಿ, ಕ್ಯಾಲೆಂಡರ್ಗಳಲ್ಲಿ ಆಗಸ್ಟ್ 28 ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವೆಂದು ಬರೆದಿದೆ. ಆದರೂ ಸಹ ಶಾಸ್ತ್ರೀಯವಾಗಿ ಶ್ರಾವಣ ಮಾಸದ 2ನೇ ಶುಕ್ರವಾರವೇ, ಅಂದರೆ ಆಗಸ್ಟ್ 21 ಇದು ಆಗಿರುವುದರಿಂದ ಈ ದಿವಸವೇ ವರಮಹಾಲಕ್ಷ್ಮಿ ವ್ರತವನ್ನ ನಾವು ನಡೆಸಬಹುದಾಗಿದೆ. ಇನ್ನು 3ನೇ ಶುಕ್ರವಾರವು ವಿಶೇಷವಾಗಿದ್ದು ಈ ವರ್ಷ 2026ರಲ್ಲಿ ಅಂತೂ ಪೂರ್ಣಿಮೆಯ ದಿನವೂ ಕೂಡ ಅದು ಬಂದಿರುವುದರಿಂದ, ಪೂರ್ಣಿಮಾ ತಿಥಿಯು ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯ ತಿಥಿಯೂ ಆಗಿರುವುದರಿಂದ ಆಗಸ್ಟ್ 28 ಶುಕ್ರವಾರವೂ ಕೂಡ ವರಮಹಾಲಕ್ಷ್ಮಿ ಪೂಜೆಗೆ ಅತ್ಯಂತ ಶ್ರೇಷ್ಠವಾದ ದಿವಸ ಆಗ್ತದೆ. ಈ ದಿವಸವೂ ಕೂಡ ವರಮಹಾಲಕ್ಷ್ಮಿ ಪೂಜೆಯನ್ನ ನಾವು ನಡೆಸಬಹುದಾಗಿದೆ. ಆದ್ದರಿಂದಲೇ ಪೂರ್ಣಿಮೆ ಎಂದು ವರಮಹಾಲಕ್ಷ್ಮಿ ವ್ರತ ಎಂದು ಕೆಲವು ಪಂಚಾಂಗಗಳಲ್ಲಿ ಈ ರೀತಿ ಬರೆಯಲಾಗಿದೆ. 1 ಆಗಸ್ಟ್ 21 ಶುಕ್ರವಾರ ಪೂಜೆ ನಡೆಸಲಾಗದ ಪಕ್ಷದಲ್ಲಿ, ಆ ದಿನ ಅಸಾಧ್ಯವಾದರೆ ಇನ್ನೂ ವಿಶೇಷ ದಿನವಾದ ಆಗಸ್ಟ್ 28 ಶ್ರಾವಣ ಶುಕ್ಲ ಪೂರ್ಣಿಮೆ ಶುಕ್ರವಾರದಂದು ಈ ವರಮಹಾಲಕ್ಷ್ಮಿ ಪೂಜೆಯನ್ನ ಎಲ್ಲ ಸುಮಂಗಲಿಯರು ಕೂಡ ನಡೆಸಬಹುದಾಗಿದೆ. ಈ ವರ್ಷ 2026ರಲ್ಲಿ ವರಲಕ್ಷ್ಮಿ ಪೂಜೆಯ ಅತ್ಯಂತ ಶ್ರೇಷ್ಠ ಪೂಜಾ ಮುಹೂರ್ತವು ಒಂದು ಬೆಳಿಗ್ಗೆ 6 ಗಂಟೆ 12 ನಿಮಿಷದಿಂದ 8 ಗಂಟೆ 15 ನಿಮಿಷದವರೆಗೆ ಇದ್ದು ಶ್ರೇಷ್ಠವಾದ ಸಿಂಹ ಲಗ್ನವಾಗಿದ್ದು ವರಲಕ್ಷ್ಮೀ ದೇವಿಗೆ ಪ್ರಿಯ ಲಗ್ನವಾಗಿ ಉತ್ತಮ ಸಮಯವಾಗಿದೆ. ಎರಡನೆಯದು ಮಧ್ಯಾಹ್ನ 12 ಗಂಟೆ 55 ನಿಮಿಷದಿಂದ 3 ಗಂಟೆ 10 ನಿಮಿಷದವರೆಗೆ ವೃಶ್ಚಿಕ ಲಗ್ನದಲ್ಲಿಯೂ ಕೂಡ ಈ ವರಮಹಾಲಕ್ಷ್ಮಿ ಪೂಜೆಯನ್ನ ನಡೆಸಬಹುದಾಗಿದೆ. ಮೂರನೆಯದು ಸಂಜೆಯ ವೇಳೆ ಕುಂಭ ಲಗ್ನ ವಿಶೇಷ ಸಮಯ ಸಂಜೆ 7 ಗಂಟೆಯಿಂದ ರಾತ್ರಿ 8:30 ಒಳಗೆ ಈ ವರಮಹಾಲಕ್ಷ್ಮಿ ಪೂಜೆಯನ್ನ ತಾವು ಎಲ್ಲರೂ ಕೂಡ ನಡೆಸಬಹುದಾಗಿದೆ. ಎಲ್ಲ ವರಮಹಾಲಕ್ಷ್ಮೀ ದೇವಿಯ ಭಕ್ತ ಬಂಧುಗಳಿಗೆ ವಿಶೇಷ ಶುಭ ಫಲಗಳನ್ನ ಆ ಮಹಾಲಕ್ಷ್ಮೀ ದೇವಿ ಲಕ್ಷ್ಮೀ ನಾರಾಯಣರು ಅನುಗ್ರಹಿಸಲಿ, ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ. ವರಮಹಾಲಕ್ಷ್ಮೀ ದೇವಿಯ ವ್ರತದ ಶುಭಾಶಯಗಳನ್ನ ಅರ್ಪಿಸುತ್ತಾ ನನ್ನ ಮಾತನ್ನ ಕೃಷ್ಣಾರ್ಪಣಗೊಳಿಸುತ್ತೇನೆ. ಸರ್ವೇ ಸಂತು ನಿರಾಮಯಾಃ.